ಬನ್ನಿ ಗೈಸ್, ಹೋಗ್ತಿದ್ದೀವಿ ಧರ್ಮಸ್ಥಳ. ಲಕ್ಷಣವಾಗಿ ಬಿಂದಿ ಎಲ್ಲ ಇಟ್ಕೊಂಡು ಅವಾಗ ಇವರು ನಮ್ಮ ಚೀನೀಸ್ ಚೈನೀಸ್ ಇದು ಥಾಯ್ಲ್ಯಾಂಡ್ ಆಂಟಿ. ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಐ ಥಿಂಕ್ ಲಾಸ್ಟ್ ವ್ಲಾಗ್ನ ನೀವೆಲ್ಲರೂ ನೋಡೇ ಇರ್ತೀರ ಮುರುಡೇಶ್ವರದು. ಮುರುಡೇಶ್ವರ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಧರ್ಮಸ್ಥಳ ನಿಯರ್ ಬೈ ಆಲ್ಟ್ ಆಗಿದ್ವಿ. ನಾನು ಹೇಳಿದ್ನಲ್ಲ, ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು ನಮ್ಮದು ಡ್ಯಾಂಡೆಲ್ಲಿದು ಅಂತ. ಸೊ ನಾವು ಮುರುಡೇಶ್ವರ ಮತ್ತು ಧರ್ಮಸ್ಥಳ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನೈಟ್ ತುಂಬಾ ಲೇಟ್ ಆಗಿತ್ತು ಬಂದಾಗ. ಸೊ ನಾನೇನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಆಲ್ಮೋಸ್ಟ್ 1:30 ಅರೌಂಡ್ ಆಗಿತ್ತು. ಬಂದು ಹಾಫ್ ಆನ್ ಅವರ್ ನಮಗೆ ನಿದ್ದೆನೇ ಬರಲಿಲ್ಲ. ಅದಾದಮೇಲೆ ಮಲ್ಕೊಂಡ್ವಿ. ಬೆಳಗ್ಗೆನೂ ತುಂಬ ಅರ್ಲಿಯಾಗೇ ಎದ್ವಿ. ಈಗ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ದರ್ಶನ ಮಾಡಲಿಕ್ಕೆ. ಇದಂತೂ ಕಂಪ್ಲೀಟ್ ಅನ್ಪ್ಲ್ಯಾನ್ಡು. ಧರ್ಮಸ್ಥಳಕ್ಕೆ ಹೋಗ್ಬೇಕನ್ನೋದೇ ಇರಲಿಲ್ಲ. ನಾವು ಆ್ಯಕ್ಚುಲಿ ಲೈಕ್ ಗೋಕರ್ಣದಲ್ಲಿ ಮಹಾಬಲೇಶ್ವರ ಟೆಂಪಲ್ ಬಿಟ್ಟು ಇನ್ಯಾವುದೂ ಟೆಂಪಲ್ಗೆ ಹೋಗೋದಿರಲಿಲ್ಲ. ಲೈಕ್ ಎಲ್ಲ ನಾರ್ಮಲ್ ಬೀಚ್, ರೆಸಾರ್ಟ್ಸ್ ಅದೇ ಥರನೇ ಪ್ಲ್ಯಾನ್ ಇದ್ದಿದ್ದು. ಬಟ್ ಮುರುಡೇಶ್ವರ ಇದು ಕಂಪ್ಲೀಟ್ ಅನ್ಪ್ಲ್ಯಾನ್ಡ್. ಲೈಕ್ ಬಿಕಾಸ್ ಆಫ್ ಮಳೆ ನಾವು ಬೇಡ ಅಂತ ಹೇಳಿಬಿಟ್ಟು ಧರ್ಮಸ್ಥಳ ಮತ್ತು ಮುರುಡೇಶ್ವರ ಪ್ಲ್ಯಾನ್ ಮಾಡಿದ್ವಿ. ಲೈಕ್ ಏನಕ್ಕೆ ಬೇಗ ರಿಟರ್ನ್ ಹೋಗೋದು ಅಂತ ಹೇಳ್ಬಿಟ್ಟು ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ. ನೋಡು, ಧರ್ಮಸ್ಥಳಕ್ಕೆ ಬಂದರೆ ಒಂಥರ ಖುಷಿ. ಅದೇನೋ ಎಷ್ಟು ಸಲ ಬಂದ್ರೂ ಲೈಕ್ ಇನ್ನೂ ಹೊಸ್ದಾಗಿ ಬಂದಿದ್ದೀವೇನೋ ಅಂತಲೇ ಅನಿಸುತ್ತೆ ನನಗಂತೂ. ಯಾವಾಗ ಬಂದರೂ ನಮಗೆ ದರ್ಶನ ಅಷ್ಟು ಕರೆಕ್ಟಾಗಿ ಆಗ್ತಿರ್ಲಿಲ್ಲ. ಯಾಕೆಂದರೆ ಲೈಕ್ ಒಂದು 10 ಸೆಕೆಂಡ್ 20 ಸೆಕೆಂಡು ಬಿಡ್ತಾ ಇರಲಿಲ್ಲ, ಹಾಗಂಗೆ ತಳ್ತಾಯಿದ್ರು. ಬಟ್ ನಾವು ಈ ಸರಿ ಬಂದಿದ್ದು ಮಂಡೇ. ನಾವು ಅಂದ್ಕೊಂಡ್ವಿ ತುಂಬಾ ರಶ್ ಇರುತ್ತೆ ಅಂತ. ರಶ್ ಇತ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಾನು ಕರೆಕ್ಟಾಗಿ ಹೋದಾಗ ಏನು ಮಾಡಿಬಿಟ್ರು, ಅಲ್ಲಿ ಲಾಕ್ ಮಾಡಿಬಿಟ್ರು ಗೇಟು. ಸೊ ಹಾಗಾಗಿ ಆಲ್ಮೋಸ್ಟ್ 1 to 2 minutes ಅಲ್ಲೇ ನಿಲ್ಲಿಸ್ಬಿಟ್ರು ದೇವ್ರ ಮುಂದೆ. ಸೊ ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಲೈಕ್ ಅವ್ರು ಪೂಜೆ ಮಾಡಿದ್ದಾಗಿರ್ಬೋದು, ಪ್ರತಿಯೊಂದು ನಾನು ಮುಂದೆ ನಿಂತ್ಕೊಂಡು ನೋಡಿದೆ. ಅದು ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ನಾನು ಫಸ್ಟ್ ಟೈಮ್ ಅಷ್ಟೊತ್ತು ದರ್ಶನ ಆಗಿದ್ದು. ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ಹೊರಟ್ವಿ. ಪ್ರಸಾದಕ್ಕೂ ಅಷ್ಟೇ ತುಂಬಾ ಕ್ಯೂ ಇತ್ತು. ನಾವು ಅಂದ್ಕೊಂಡ್ವಿ ಲೈಕ್ ಸಿಕ್ಕಾಬಟ್ಟೆ ಲೇಟ್ ಆಗುತ್ತೇನೋ ಅಂತ ಹೇಳಿ. ಬಟ್ ನಾವು ಹೋಗಿದ ತಕ್ಷಣ ಜಾಗ ಸಿಕ್ತು. ಪ್ರಸಾದ ತಿನ್ಕೊಂಡು ಪಟ್ ಅಂತ ಹೊರಟ್ಬಿಟ್ವಿ ಸೌತಡ್ಕಾಗೆ. ನಾವು ಸೌತಡ್ಕಾಗೆ ಬರೋದಕ್ಕೆ 2 ರೀಸನ್ನು. ಒಂದು, ನಮ್ಮ ಫ್ರೆಂಡ್ ಯಶುದು ಅರ್ಕೆ ಇತ್ತು. ಸೊ ಅವಳು ಹೇಗಿದ್ರು ಧರ್ಮಸ್ಥಳಕ್ಕೆ ಬಂದಿದ್ವಲ್ಲ, ನಾನು ತೀರಿಸ್ಬೇಕಿತ್ತು, ಹೋಗೋಣ ಅಂತ ಅಂದ್ಲು. ಆಮೇಲೆ ಇನ್ನೊಂದು, ನಾನು ವಸು ಯಾವತ್ತೂ ಸೌತಡ್ಕ ನೋಡಿರಲಿಲ್ಲ. ನಮಗೂ ನೋಡಬೇಕು ಅನ್ನೋದು ತುಂಬ ಇತ್ತು. ನಾವು ನೆಕ್ಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಬಂದಾಗ ಪಕ್ಕ ಹೋಗೋಣ ಅಂದ್ಕೊಂಡಿದ್ವಿ. ಸೊ ಈಗ ಬರೋದು ಅನ್ಪ್ಲ್ಯಾಂಡ್ ಇತ್ತಲ್ಲ, ಆಯಿತು ನಾವು ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಬಿಂದ್ಯಾ ತುಂಬ ಟೈಮ್ಸ್ ನೋಡಿದ್ದಾಳೆ. ಬಟ್ ನಮಗೆ ಅದೇನೋ ಗೈಸ್ ಗೊತ್ತಿಲ್ಲ. ನಾವು ಎಷ್ಟು ಸತಿ ಧರ್ಮಸ್ಥಳಕ್ಕೆ ಬಂದಿದ್ದೀವಿ, ಬಟ್ ನಮಗೆ ಸೌತಡ್ಕ ನೋಡೋಕ್ಕಾಗ್ತಿರ್ಲಿಲ್ಲ. ಏನೋ ಒಂದು ಆಗ್ತಿತ್ತು, ಹೊರಟೋಗ್ಬಿಡ್ತಿದ್ವಿ, ಟೈಮ್ ಆಗ್ತಿತ್ತು, ಅಥವಾ ಏನೋ ಗೊತ್ತಿಲ್ಲ, ರೀಸನ್ನೇ ಏನು ಅಂತ ಹೇಳೋಕ್ಕಾಗಲ್ಲ. ಲೈಕ್ ನಾವು ನೋಡೋಕ್ಕಾಗ್ತಿರ್ಲಿಲ್ಲ. ಬಟ್ ಈ ಸತಿ ನೋಡಿದ್ವಿ. ತುಂಬಾ ಚೆನ್ನಾಗಿದೆ. ಯಾರ್ಯಾರೆಲ್ಲ ವಿಸಿಟ್ ಮಾಡಿಲ್ಲ, ಮಸ್ಟ್ ವಿಸಿಟ್ ಅಂತಲೇ ಹೇಳ್ತೀನಿ. ಅಷ್ಟು ಚೆನ್ನಾಗಿದೆ. ಹೊರಗಡೆ ಕೂತ್ಕೊಂಡ್ರೆ ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಳ್ಬೇಕು ಅನಿಸುತ್ತೆ. ತುಂಬ ಚೆನ್ನಾಗಿತ್ತು. ಬಟ್ ನಮಗೆ ಟೈಮ್ ಇರಲಿಲ್ಲ. ಸೊ ನಾವು ಬೇಗ ಮುಗಿಸ್ಕೊಂಡು ಬಂದುಬಿಟ್ವಿ. ಅಲ್ಲೂ ಪ್ರಸಾದ ಕೊಟ್ಟರು. ಪ್ರಸಾದ ತಿನ್ಕೊಂಡು ಹೊರಟ್ವಿ. ನಾನು ತಿಂತೀನಿ.
ಪೆಪ್ಪರ್ ಅಲ್ಲ ಕಣೆ, ರೆಡ್ ಕಲರ್ ಅದಲ್ವಾ ಹಾಕೋದು? ಅದೇ ಹಾಕ್ತಾವ್ರೆ, ನೀರ್ ತರ ಹೆಂಗಿದ್ರು ತಿಂತೀನಿ ಕಣೆ ಅರ್ಧ. ಸ್ವಲ್ಪ ಉಪ್ಪು ಕೊಡ್ತೀರಾ? ನಿಂಬೆಣ್ಣೆ ಉಪ್ಪು. ಧರ್ಮಸ್ಥಳ ಸೌತಡ್ಕ ಎಲ್ಲ ಮುಗಿಸ್ಕೊಂಡು ಬ್ಯಾಕ್ ಟು ನಮ್ಮ ತುಮಕೂರು. ಸೊ ಹೋಗಬೇಕಾದ್ರೆ ನಿಮಗೆ ಗೊತ್ತಿರುತ್ತೆ, ಅಲ್ಲೆಲ್ಲ ಪಿಟ್ ಸ್ಟಾಪ್ ಇರುತ್ತೆ, ಸ್ಟಾಪ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಜೋಳ ಅಥವಾ ಮಡ್ಕ ಸೋಡಾ ಎಲ್ಲ ಕುಡಿಯೋಕ್ಕೆ. ನಾವು ಮಡ್ಕ ಸೋಡಾ ತೊಗೊಂಡಿದ್ವಿ, ಬಿಂದ್ಯಾ ತೊಗೊಂಡಿದ್ಲು. ಕಂಪ್ಲೀಟ್ ಚಿಲ್ಲಿ ಗೈಸ್. ಅದು ಯಾವ ಸೋಡಾ ಅಂತ ನಂಗೆ ಲಿಟ್ರಲಿ ನೆನಪಿಲ್ಲ ಇವಾಗ. ಕಂಪ್ಲೀಟ್ ಚಿಲ್ಲಿ ಕುಡಿತಿದ್ರು ಎಷ್ಟು ಗಂಟ್ಲೆಲ್ಲ ಹೊಟ್ಟೆ ಎಲ್ಲ ಫುಲ್ ಉರಿಯೋಕ್ಕೆ ಸ್ಟಾರ್ಟ್ ಆಗೋಯ್ತು. ನಂಗೆ ಗೊತ್ತಿಲ್ಲ ಅವ್ರು ಅಷ್ಟು ಫೋರ್ಸಾಗಿ ಹಾಕ್ತಿದ್ರು ಬಿಂದ್ಯಾ ಹೇಗೆ ಕೊಡಿದ್ಲು ಅದನ್ನು ಅಂತ. ಬಟ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು. ನಾವೆಲ್ಲರೂ ಟೇಸ್ಟ್ ಮಾಡಿದ್ವಿ. ಟೇಸ್ಟ್ ನಮಗೆ ತುಂಬಾ ಇಷ್ಟ ಆಯಿತು. ಬಟ್ ಸಿಕ್ಕಾಬಟ್ಟೆ ಖಾರ. ಜೋಳ ಅದಾದ್ಮೇಲಿಂದ ಪೈನಾಪಲ್ ಎಲ್ಲ ತಿನ್ಕೊಂಡ್ವಿ. ನಾನು ಎಲ್ಲದನ್ನು ಅಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಪೈನಾಪಲ್ ಅಂತೂ ತುಂಬಾ ಚೆನ್ನಾಗಿತ್ತು. ಅನ್ನೋದು ಬೆಸ್ಟ್ ಪೈನಾಪಲ್ ರೀಸೆಂಟ್ ಟೈಮ್ಸಲ್ಲಿ ನಾನು ತಿಂದಿರೋದು, ಬಿಕಾಸ್ ಅಷ್ಟು ಚೆನ್ನಾಗಿತ್ತು. ಅದೆಲ್ಲ ಆದಮೇಲೆ ಆಲ್ಮೋಸ್ಟ್ ತುಮಕೂರು ಕುಣಿಗಲ್ ನಿಯರಲ್ಲಿದ್ದಾಗ ಇನ್ನೊಂದು ಸ್ಟಾಪ್ ಕೊಟ್ವಿ. ಲೈಕ್ ಸ್ವಲ್ಪ ಎಲ್ಲರೂ ಕಾಫಿ ಕುಡಿದು ಏನಾದರೂ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ. ಇದು ನಮ್ಮ ಲಾಸ್ಟ್ ಸ್ಟಾಪ್ ಈ ಟ್ರಿಪ್ನಲ್ಲಿ. ಥ್ಯಾಂಕ್ ಯು ಫಾರ್ ಅ ವಂಡರ್ಫುಲ್ ಟ್ರಿಪ್. ಹಾಯ್ ಗೈಸ್, ಇವಾಗ ನಾವು ಬಂದಿದ್ದೀವಿ, ಕುಣಿಗಲ್ ರೀಚ್ ಆಗಿದ್ದೀವಿ. ಸೊ ತುಮಕೂರಿಂದ ನನಗೆ ಬ್ಯಾಂಗ್ಳೂರು ದೂರ ಆಗುತ್ತೆ ಅಂದ್ಬಿಟ್ಟು ದೇ ಆರ್ ಡ್ರಾಪಿಂಗ್ ಮೀ ಓವರ್ ಹಿಯರ್ ಓನ್ಲಿ. ಇಟ್ ವಾಸ್ ಅ ವೆರಿ ಗ್ರೇಟ್ ಟ್ರಿಪ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಅವರ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್ ಯಶು. ಹುಷಾರಾಗಿ ಹೋಗ್ಬಿಟ್ಟು ಬಾ. ನಾವು ಕುಣಿಗಲಲ್ಲೇ ಬಿಂದ್ಯಾನ ಬಸ್ಸಿಗೆ ಹತ್ಸೋಣ ಅಂತ ಇಳ್ತಿದ್ವಿ. ಬಟ್ ಅಲ್ಲಿ ಸಿಕ್ಕಾಬಟ್ಟೆ ರಶ್ ಇತ್ತು ಬ್ಯಾಂಗ್ಳೂರ್ ಬಸ್ಗಳು. ಪಾಪ ಅವಳು ಸ್ಟ್ರೈನ್ ಆಗಿದ್ಲಲ್ಲ, ನಿಂತ್ಕೊಂಡೆಲ್ಲ ಹೋಗೋದು ಕಷ್ಟ ಆಗುತ್ತೆ, ಲಗೇಜು ತುಂಬಾ ಇತ್ತು. ಸೊ ಬೇಡ, ತುಮಕೂರಲ್ಲೇ ಹತ್ಸೋಣ, ಇನ್ನೇನು ಸ್ವಲ್ಪ ಲೇಟ್ ಆಗುತ್ತೆ ಅಂತ ತುಮಕೂರಲ್ಲೇ ಹತ್ಸ್ತಾ ಇದ್ದೀವಿ. ಥ್ಯಾಂಕ್ ಯು. ಬಾಯ್ ಬಾಯ್. ಗೈಸ್, ಇದು ಲಾಸ್ಟ್ ಡೇದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ತುಂಬ ಛೋಟಾ ವ್ಲಾಗ್ ಅಂತಲೇ ಹೇಳ್ಬೋದು. ಈ ಟ್ರಿಪ್ ಸೀರೀಸ್ 4 ವ್ಲಾಗ್ಸ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇದೇ ಥರ ಕಂಟೆಂಟ್, ಇನ್ನೂ ಹೆಚ್ಚು ಕಂಟೆಂಟ್ನ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಮೀಟ್ ಯು ಆಲ್ ಇನ್ ಅನದರ್ ಇಂಟ್ರೆಸ್ಟಿಂಗ್ ವ್ಲಾಗ್. ಥ್ಯಾಂಕ್ ಯು ಆಲ್. ಟೇಕ್ ಕೇರ್. ಬೈ ಬೈ. ಲವ್.